ದಯೆಯೇ ಧರ್ಮದ ಮೂಲವಯ್ಯ. ಕೇಳೋದಕ್ಕೆ ಎಷ್ಟು ಚೆನ್ನಾಗಿದೆ ಅಲ್ವಾ? ಆದರೆ ಈ ದಯೆ ಅನ್ನೋದು, ಪ್ರಾಮಾಣಿಕತೆ ಅನ್ನೋದು ಈ ಕಲಿಯುಗದಲ್ಲಿ ಇದೆಯಾ? ಖಂಡಿತವಾಗ್ಲೂ ಇಲ್ಲ. ಕಲಿಯುಗದ ಬಗ್ಗೆ ಶಾಸ್ತ್ರಗಳಲ್ಲಿ ಮತ್ತು ಪುರಾಣಗಳಲ್ಲಿ ತುಂಬ ವಿವರಣೆಗಳಿವೆ. ಸರಳವಾಗಿ ಹೇಳಬೇಕು ಅಂದರೆ ಕಲಿಯುಗ ಅಂದರೆ ಧರ್ಮದ ಕುಂದು ಮತ್ತು ಅಧರ್ಮ ಹೆಚ್ಚಾಗುವಂತಹ ಕಾಲ. ಶಾಸ್ತ್ರಗಳಲ್ಲಿ ಕಲಿಯುಗದ ಲಕ್ಷಣಗಳು ತುಂಬಾ ಇದೆ. ಅಂದರೆ ಅಲ್ಲಿ ಸತ್ಯ, ಧರ್ಮ, ಕರುಣೆ, ದಾನ ಇವುಗಳೆಲ್ಲವೂ ಕಡಿಮೆ ಆಗಿಬಿಡುತ್ತೆ. ಜನರು ತುಂಬಾ ಸ್ವಾರ್ಥಿ, ಲೋಭಿ ಮತ್ತು ಕ್ರೋಧಿ ಆಗ್ತಾರೆ. ಕೋಪ, ಜಗಳ, ಮನಸ್ತಾಪ, ವಂಚನೆಗಳು ಎಲ್ಲ ಕಡೆನೂ ಹೆಚ್ಚಾಗ್ತಾ ಹೋಗುತ್ತೆ. ಹಣ, ಅಧಿಕಾರ, ಸುಖಗಳಿಗಾಗಿ ಮನುಷ್ಯನಿಗೆ ಮೋಸ ಮಾಡ್ತಾನೆ. ಗೌರವ, ಪ್ರತಿಷ್ಠೆಗೆ ಹೆಚ್ಚು ಮಹತ್ವವನ್ನು ಕೊಡ್ತಾರೆ. ಆದರೆ ಪ್ರೀತಿ, ನಂಬಿಕೆ, ಕೃತಜ್ಞತೆ ಇವುಗಳು ನಿಧಾನವಾಗಿ ಮತ್ತು ಸಂಪೂರ್ಣವಾಗಿ ಅಳಿಸಿ ಹೋಗುತ್ತೆ. ಆದರೆ ಒಳ್ಳೆಯ ಅಂಶಗಳನ್ನು ಕೂಡ ಕಲಿಯುಗದಲ್ಲಿ ನೋಡ್ತೀವಿ. ಅಂದರೆ ಪುರಾಣಗಳಲ್ಲಿ ಹೇಳೋ ಪ್ರಕಾರ ಕಲಿಯುಗದಲ್ಲಿ ಹರಿನಾಮ ಸ್ಮರಣೆ ಅಂದರೆ ಭಗವಂತನ ಹೆಸರು, ಭಕ್ತಿ, ಧ್ಯಾನವನ್ನು ಮಾಡಿದರೆ ಬೇಗನೆ ಫಲಗಳು ಸಿಗ್ತಾ ಇರುತ್ತೆ. ಇನ್ನೂ ಒಂದು ಏನು ಅಂದರೆ ಸತ್ಯಯುಗದಲ್ಲಿ ಕಷ್ಟಪಟ್ಟು ತಪಸ್ಸನ್ನು ಮಾಡ್ತಾ ಇದ್ರು. ತ್ರೇತಾಯುಗದಲ್ಲಿ ಯಜ್ಞ ಹೋಮವನ್ನು ಮಾಡಲೇಬೇಕಿತ್ತು. ಆದರೆ ದ್ವಾಪರ ಯುಗದಲ್ಲಿ ದೇವಾಲಯಗಳಿಗೆ ಪೂಜೆ ಮಾಡ್ತಾ ಇದ್ರು. ಆದರೆ ನೆನಪಿಡಿ, ಕಲಿಯುಗದಲ್ಲಿ ಕೇವಲ ನಾಮಸ್ಮರಣೆ ಮತ್ತು ನಂಬಿಕೆ ನಮ್ಮನ್ನು ಕಾಪಾಡುತ್ತೆ. ಅಂದರೆ ಭಗವಂತನ ಭಕ್ತಿಯಿಂದ ಧ್ಯಾನ ಮಾಡಿದ್ರೆ ಸುಲಭವಾಗಿ ಮುಕ್ತಿ ದೊರೆಯುವುದು ಕೂಡ ನಿಜಾನೇ. ಆದರೆ ಅಧರ್ಮದ ದಾರಿಯಲ್ಲಿ ನಡೆದವರಿಗೆ ಕಠಿಣ ಶಿಕ್ಷೆ ಸಿಗೋದು ಖಚಿತಾನೇ. ನಾನು ನಿಮ್ಮ ಚಿರದೀಪ್ತಿ.